योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्याः सुरावोहम् ईडे चेतोऽभिमानिनः यूयम् सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरून् मम। ಪರಮ ಪವಿತ್ರವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ ಇದು. ವೃಂದಾವನ ಪ್ರವೇಶ ಮಾಡಿ 337 ವರ್ಷಗಳು ಪೂರೈಸಿವೆ. ಅಂತ ಅಪೂರ್ವ ಸಮಯದಲ್ಲಿ ಅವರ ಸ್ಮರಣೆ ನಮಗೆ ಅನೇಕ ರೀತಿಯಾದಂತಹ ಚಿಂತನೆಗೆ, ನಮ್ಮ ಜೀವನದ ಅವಲೋಕನಕ್ಕೆ ಸ್ಫೂರ್ತಿ ಕೊಡತಕ್ಕಂಥ ಒಂದು ಪ್ರಸಂಗ. 337 ವರ್ಷಗಳ ಕಾಲ ವೃಂದಾವನ ಪ್ರವೇಶ ಮಾಡಿದ ಮೇಲೂ ಸಹ ಅವರ ಹೆಸರು ಇಡೀ ವಿಶ್ವದಲ್ಲಿ ಹರಡಿರತಕ್ಕಂಥ ಒಂದು ಯತಿಗಳ ಹೆಸರು ಅಂದರೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರು. ಪಂಡಿತರು ಪಾಮರರ ಮಧ್ಯೆ ರಾಘವೇಂದ್ರ ಅನ್ನೋ ಮಾತು ಒಂದು ಮಂತ್ರದಂತೆ ಕೆಲಸ ಮಾಡತಕ್ಕಂಥ ಅಪೂರ್ವವಾದ ಹೆಸರು ರಾಘವೇಂದ್ರ ಸ್ವಾಮಿಗಳು. ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಗೌರವ ಗಳಿಸೋದು ಕಷ್ಟ. ಉನ್ನತ ಅಧಿಕಾರದಲ್ಲಿದ್ದ ವ್ಯಕ್ತಿಗೆ ಅಧಿಕಾರ ಕಳೆದು ಹೋಗ್ತಿರ್ಲಿಕ್ಕೇನೆ ಮರ್ಯಾದೆಯ ಬದಲು ಹಿಂದಿನ ತಪ್ಪನ್ನೆಲ್ಲ ನೆನೆಸಿ ಜನಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮನೆಯಲ್ಲಿ ಪೂಜ್ಯರುಗಳೇ, ತಂದೆ ತಾಯಿಗಳೇ ಪೂಜ್ಯರಾಗೋ ಕಾಲ ಹೋಗ್ತಾ ಇದೆ ದಿನ ಬೆಳಗಾದ್ರೆ ಇವತ್ತಿನ ದಿವಸ. ಅಂತ ಹೊತ್ತಿನಲ್ಲಿ ಸುದೀರ್ಘ ಕಾಲ ಒಂದು ವರ್ಗದ ಜನಕ್ಕೆ ಕೆಲವರು ಪೂಜ್ಯರಾಗಿ ಉಳಿಯೋದು ಸ್ವಲ್ಪ ಸಂಭವ ಉಂಟು. ಒಂದು ವರ್ಗದ ಜನಗಳಿಗೆ, ರಾಯರ ಹಾಗಲ್ಲ, ಎಲ್ಲ ವರ್ಗದ ಜನಗಳಿಗೆ. ಕೆಲವರು ಪಂಡಿತರಿಗೆ ಪ್ರಿಯರಾದರೆ ಕೆಲವರು ಪಾಮರರಿಗೆ ಪ್ರಿಯರಾಗ್ತಾರೆ. ಕೆಲವರು ಇಬ್ಬರಿಗೂ ಪ್ರಿಯರಾಗೋದು ಬಹಳ ದುರ್ಲಭ. ಆದರೆ ರಾಘವೇಂದ್ರ ಸ್ವಾಮಿಗಳದು ಒಂದು ಕಡೆಗೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶ. ಅಗಮ್ಯ ಮಹಿಮರು, ಅರ್ಥವಾಗದ ಮಹಿಮೆಯವರು. ಕೆಲವು ಅರ್ಥವಿಲ್ಲದ ಮಹಿಮೆ ಬೇಕಾದ ಜನಕ್ಕೆ ಇರ್ತದೆ. ಅರ್ಥವಿಲ್ಲದ ಮಹಿಮೆ ಬೇರೆ, ಅರ್ಥವಾಗದ ಮಹಿಮೆ ಬೇರೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಇನ್ನೊಂದು ಕಡೆಗೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಸಾಮಾನ್ಯವರಿಗೆ ಬಹಳಷ್ಟು ದೊಡ್ಡವನಾಗಿ ಕಂಡ ವ್ಯಕ್ತಿ ವಿದ್ವಾಂಸರ ಮುಂದೆ ಕುಳ್ಳಾಗಿ ಬಿಡ್ತಾನೆ. ವಿದ್ವಾಂಸರ ಮುಂದೆ ಬರೋದೇ ಇಲ್ಲ, ಅವ್ರು ಓಡೋಗ್ಬಿಡ್ತಾರೆ. ಎಷ್ಟೋ ಜನಗಳು ಮಾಟ ಮಂತ್ರ ಮಾಡೋರೆಲ್ಲ ವಿದ್ವಾಂಸರ ಕಂಡ್ರೆ ಓಡೋಗ್ಬಿಡ್ತಾರೆ. ಸೈಂಟಿಸ್ಟ್ನ ಕಂಡ್ರೆ ಓಡೋಗ್ತಾರೆ ಅವರೆಲ್ಲ ಕೂಡ. ಅವ್ರು ಏನಿದ್ರು ಕೂಡ ತಿಳಿಯದವರ ಮುಂದೆ ಪರಾಕ್ರಮ ಅಷ್ಟೇನೆ. ತಿಳಿದವರ ಮುಂದೆ ಅಲ್ಲ, ಅಜ್ಞಾನಿಗಳ ಮುಂದೆ ಪರಾಕ್ರಮ ತೋರಿಸ್ತಕ್ಕಂಥ ಜನಗಳೇ ಜಾಸ್ತಿ. ರಾಯರದಾಗಲ್ಲ. ತಿಳಿದೇ ಇದ್ದವ್ರು ಹೋದ್ರು ಭಾರಿ ಆಕರ್ಷಣೆ, ತಿಳಿದೋದ್ರು ಇನ್ನೂ ಆಕರ್ಷಣೆ. ಅವರ ಪರಿಮಳಾದಿ ಗ್ರಂಥ ಓದಿದವರಿಗೆ ಹೊಸ ಪ್ರಪಂಚವನ್ನು ಕಾಣಿಸ್ತಕ್ಕಂಥ ಕೌಶಲ ಅವರು. ಅವರು ಎಲ್ಲಿಯೂ ತಮ್ಮ ಪಾಂಡಿತ್ಯ ತೋರಿಸೋದಕ್ಕೆ ಹೋಗೋದಿಲ್ಲ ರಾಘವೇಂದ್ರ ಸ್ವಾಮಿಗಳು. ಇದವರ ಮೊದಲ ವೈಶಿಷ್ಟ್ಯ. ಅಂದರೆ ಪಾಂಡಿತ್ಯ ಪ್ರದರ್ಶನ ಮಾಡೋದಿಲ್ಲ. ಎಷ್ಟು ಉಪಯುಕ್ತ ಬೇಕೋ ಅಷ್ಟನ್ನು ಖಚಿತವಾಗಿ, ಸ್ಪಷ್ಟವಾಗಿ, ನೇರವಾಗಿ, ಬಹಳ ಗೌರವದಿಂದ ಹರಿಗುರುಗಳ ಮೇಲೆ ಮಾತಿತ್ತಿದ್ರೆ ಭಾರಿ ಗೌರವ. ತಮ್ಮ ಗುರುಗಳನ್ನಂತೂ ಗುರುಪಾದ ಕೃತೋಪ್ಯಸ್ತಿ ಸಂಗಮೋ ಹೃದಯಂಗಮ. ಅವರಿಗೆ ಅಪಾರ ಗುರುಭಕ್ತಿ ರಾಘವೇಂದ್ರ ಸ್ವಾಮಿಗಳದು. ಅದೆಲ್ಲ ಗುಣಗಳನ್ನು ನೋಡ್ತಾ ಹೋದರೆ ನಮಗೆ ಆಗ ಅರ್ಥ ಆಗುತ್ತೆ. ನಾವು ಸ್ವಲ್ಪವಾದರೂ ಮಾನ್ಯತೆ ಗಳಿಸಬೇಕು ಅಂತಿದ್ರೆ ಅವರ ಜೀವನದ ಆದರ್ಶ ನಮ್ಮ ಮುಂದೆ ಇರಬೇಕು. ಅವರ ಜೀವನದ ಯಶಸ್ಸು ಎಲ್ಲಿದೆ ಅಂದರೆ ಸತ್ಯಧರ್ಮ ರಥ ಆಯಿತು. ಒಬ್ಬ ವ್ಯಕ್ತಿಗೆ ಪೂಜ್ಯತೆ ಬರೋದು ಸತ್ಯದ ಅನುಷ್ಠಾನ, ಧರ್ಮದ ಅನುಷ್ಠಾನ ಮಾಡಿದಾಗ ಮಾತ್ರ ಹೊರತು
ಅವುಗಳನ್ನು ಬಿಟ್ಟಾಗ ಅವನಿಗೆ ಮರ್ಯಾದೆ ಹೋಗಿಬಿಡುತ್ತೆ. ಮುಖ ಎತ್ತಕ್ಕಾಗೋದಿಲ್ಲ ಅವನ ಕೈಗೆ. ಲೇಟಾಗಿ ಬಂದ ವ್ಯಕ್ತಿನೇ ತಲೆ ತೆಗಿಸ್ಬೇಕಾಗುತ್ತೆ ಎಷ್ಟು ಸಲ. ತಪ್ಪು ಮಾಡೋದು ತಲೆ ಎತ್ತಕ್ಕಾಗೋದಿಲ್ಲ. ಆದರೆ ದುಷ್ಟ ತಲೆ ಎತ್ತುತ್ತಾನೆ, ಆದರೆ ಒಂದು ತಲೆ ಎತ್ತಿ ಇನ್ನೊಬ್ಬರು ತೆಗಿತಾರೆ ಅಷ್ಟೇನು. ದುಷ್ಟ ತಲೆ ಎತ್ತುತ್ತಾನೆ, ತಲೆ ತೆಗಿತಾರೆ. ಶಿಶುಪಾಲಾದಿಗಳ ತಲೆಯನ್ನು ಭಗವಂತ ತೆಗೆದನಲ್ಲ ಹಾಗೆ. ಆದರೆ ಉಳಿದವರು ನಾಚಿಕೆಯಿಂದ ತಲೆ ಬಗ್ಗಿಸ್ಬಿಡ್ತಾರೆ. ಭಕ್ತಿಯಿಂದ ತಲೆ ಬಗ್ಗಿಸ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಜೀವನ ಆಗಬೇಕು. ಭಕ್ತಿಯಿಂದ ತಲೆ ಬಗ್ಗಿಸೋ ಬೇರೆ, ನಾಚಿಕೆಯಿಂದ ತಲೆ ಬಗ್ಗಿಸೋದು ಬೇರೆ. ನಾಚಿಕೆಯಿಂದ ತಲೆ ತೆಗೆಸೋದು ಅಪರಾಧದ ಸಂಕೇತ, ಭಕ್ತಿಯಿಂದ ತಲೆ ತೆಗೆಸೋದು ಜ್ಞಾನದ ಸಂಕೇತ. ಜ್ಞಾನಿ ಬಾಗಿದಂತೆ ಬೇರೆಯವರು ಬಾಗೋದಿಲ್ಲ ಅಂತ ಹೇಳ್ತಾರೆ. ಅದು ತುಂಬಿದ ಹಣ್ಣಿನ ಮರ ಭಾಗ ಹಾಗೆ ಈ ಜಾಲಿ ಮರ ಬಾಗ್ಲಿಕ್ಕೆ ಆಗೋದಿಲ್ಲ. ಹಣ್ಣಿನ ಮರ ಹೇಗೆ ಬಾಗುತ್ತೆ, ಹಣ್ಣು ಫಲದಿಂದಾಗಿ ಬಾಗುತ್ತೆ. ಅದು ಜೀವನದ ಪರಿಪಾಕವನ್ನು ಕಂಡ ವ್ಯಕ್ತಿಗಳು ಮಾತ್ರ ಬಾಗ್ತಾರೆ. ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನ ಧರ್ಮಂ ತತಃ ಸುಖಂ. ಮತ್ತು ಎಲ್ಲ ಸುಖದ ಮೂಲ ವಿನಯ. ವಿನಯ ಕೊಡತಕ್ಕಂಥ ಒಂದು ಶ್ರೇಷ್ಠವಾದ ಗುಣ ಅಂದರೆ ಅದು ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಇದ್ದವನಿಗೆ ವಿನಯ ಬರುತ್ತೆ, ಜ್ಞಾನ ಇಲ್ಲದವನಿಗೆ ವಿನಯ ಬರೋದಿಲ್ಲ, ದೈನ್ಯ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಇಲ್ಲದವನು ಕೈ ಚಾಚ್ತಾನೆ, ಜ್ಞಾನ ಇದ್ದವನು ಕೈ ಚಾಚಿದವರಿಗೆ ಕೊಡ್ತಾನೆ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಸತ್ಯಧರ್ಮಗಳ ಅನುಷ್ಠಾನ ಎದ್ದು ಕಾಣತಕ್ಕಂಥ ಗುಣ ಅದು. ಆಗ ನಮಗೆ ಸತ್ಯಧರ್ಮಗಳ ಅನುಷ್ಠಾನ ನಮಗೆ ಯಾತಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಪ್ರಶ್ನೆ ಬರಲ್ಲ. ಹೇಳೋದು ಸುಲಭ ತಾನೆ. ಬಿಲ್ಡಿಂಗ್ ನೋಡ್ತಾನೆ, ಹಬ್ಬ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಎಷ್ಟು ಖರ್ಚು ಮಾಡಿದ್ದೇನೆ ಗೊತ್ತಾ ಅಂತ ಹೇಳ್ತಾನೆ. ಖರ್ಚು ಮಾಡಿದಷ್ಟು ಕೂಡ ಬಿಲ್ಡಿಂಗ್ ಹೇಳ್ತಾ ಹೋಗುತ್ತೆ. ಇನ್ನೂ ನೋಡ್ತಾನೆ, ಇನ್ನೊಂದು ಫ್ಲೋರ್ ಹಾಕಿಬಿಡಿ ಅಂತ ಕೇಳಿದ್ರೆ ಇಲ್ಲ, ಫೌಂಡೇಶನ್ ಲೋಡ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಫೌಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸತ್ಯಧರ್ಮಗಳು ಸೂಪರ್ ಸ್ಟ್ರಕ್ಚರ್ ಇದ್ದ ಹಾಗೆ, ಅದು ಫೌಂಡೇಶನ್ ಬೇಕದು. ಇವತ್ತು ಫೌಂಡೇಶನ್ ಬಗ್ಗೆ ಯೋಚನೆ ಮಾಡದೆ ಬಿಲ್ಡಿಂಗ್ ಕಟ್ಟದಾಗ್ತಾ ಇದೆ ಇವತ್ತಿನ ದಿವಸ. ಆ ಫೌಂಡೇಶನ್ ಯಾವುದು ಅಂದರೆ ತತ್ವಜ್ಞಾನ ಅಂತ ಹೇಳ್ತಾರೆ. ತತ್ವಜ್ಞಾನದ ಫೌಂಡೇಶನ್ ಮೇಲೆ ಸತ್ಯಧರ್ಮಗಳ ಆಚರಣೆ ಬರುತ್ತಲ್ಲ, ಅದು ಫರ್ಮ್. ಇವತ್ತು ಅದನ್ನು ಬಿಟ್ಟು ಕಟ್ಟಕ್ಕೆ ಹೊರ ಬಿದ್ದು ಹೋಗ್ತಾರೆ. ಇವತ್ತು ನಡೀತಿರೋದು ಹಾಗೆ. ಜ್ಞಾನ ಬೇಡ, ಸತ್ಯ ಹೇಳಿ ಧರ್ಮ ಹೇಳಿ, ಯಾರಿಗೆ ಬೇಕಾಗುತ್ತೆ. ಬಾಯಲ್ಲಿ ಹೇಳ್ತಾರೆ ಹೊರತು ಯಾರು ಅವನೇ ಹೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಹೇಳಿ ಅಂತ ಹೇಳ್ತಾನೆ ಅವನೇ ಸುಳ್ಳು ಹೇಳಿರ್ತಾನೆ. ಕಾರಣ ಜ್ಞಾನದ ಒಂದು ಅವನಿಗೆ ರೀಇನ್ಫೋರ್ಸ್ಮೆಂಟ್ ಇಲ್ಲ. ಜ್ಞಾನದ ರೀಇನ್ಫೋರ್ಸ್ಮೆಂಟ್ ಇಲ್ಲದೆ ಹೋದರೆ ಸತ್ಯಧರ್ಮಗಳು ತಿನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಜ್ಞಾನದ ರೀಇನ್ಫೋರ್ಸ್ಮೆಂಟ್ ಇದ್ದರೆ ಆಗ ಅದರ ರೀತಿಯೇ ಬೇರೆ. ಇವತ್ತು ನಾವು ಸಮಾಜದಲ್ಲಿ ಮಿಸ್ ಮಾಡ್ಕೊತಿರೋದು ಅಂದ್ರೆ ಅದೇ. ಬರೀ ಭಕ್ತಿ ಮಾಡಿ ಭಜನೆ, ಎಷ್ಟು ದಿವಸ ಭಜನೆ ಮಾಡ್ತಾನೆ, ಬಾಯಿನ ಸುಮ್ಮನೆ ಆಗ್ಬಿಡ್ತಾನೆ ಅಷ್ಟೇ. ಆದರೆ ಯಾವಾಗ ಬಾಯಿ ಸೋಲ್ಬಹುದು, ಮನಸ್ಸು ಸೋಲೋದಿಲ್ಲ. ಯಾವಾಗ ಭಕ್ತಿಯ ಬ್ಯಾಕ್ಗ್ರೌಂಡ್ ಇದ್ರೆ ಅದು. ಭಕ್ತಿಗೆ ಫರ್ಮ್ ಆಗಿರಬೇಕಾದದ್ದು ಜ್ಞಾನ. ಅದು ಜ್ಞಾನ ವಿಕಾಸದ ಕೇಂದ್ರವಾಗಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತು ಆರಾಧನೆ ನೋಡಿ ಭಾರಿ ಖುಷಿ ಆಗುತ್ತೆ, ಭಾರಿ ದುಃಖನೂ ಆಗುತ್ತೆ. ಎರಡೆರಡು ಕಡೆ ಭಾರಿ ಖುಷಿ ಆಗುತ್ತೆ. ಕಾರಣ ಎಲ್ಲಿ ನೋಡಿ ಆರಾಧನೆ ವೈಭವಿನ ಬಹುಶಃ ಇಂಥ ಈ ರೀತಿ ಹಬ್ಬವನ್ನ ಆಚರಿಸೋದನ್ನ ನಾವು ದುರ್ಲಭವಾಗ್ತಾ ಇದೆ. ಮಠಗಳಲ್ಲಿ ಅಲ್ಲ, ಮನೆಗಳಲ್ಲಿ ಸಾಲು ಅವ್ರ ಮನೇಲಿ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಬೆಳಿಗ್ಗೆ ಒಂದ್ ಕಡೆ ಹೋಗಿದ್ದಾರೆ ಅಂದ್ರಹಳ್ಳಿ ಆ ಕಡೆಗೆ. ಎಷ್ಟು ಕಡೆ ಮಾಡ್ತಾರೆ ಅಂದ್ರೆ ಮಠಗಳಲ್ಲಿ 4 ಮಾಡ್ತಾರೆ, ಮನೆಗಳಲ್ಲಿ 16 ಕಡೆ ಮಾಡ್ತಾರೆ ಅಂತ ಹೇಳಿ. ಇರೋದು ಅಷ್ಟು ಜಾಗದಲ್ಲಿ ಎಷ್ಟು ಕಡೆ ಆರಾಧನೆ ಅದು. ಸ್ವಂತ ತಂದೆ ತಾಯಿಗಳಿಗೆ ಸಾಧ್ಯ ಪಕ್ಷ ಮಾಡೋಕ್ಕಾದ್ರೆ ಗುಟ್ಟಾಗಿ ಕದ್ದು ಮಾಡ್ತಿರ್ತಾರೆ ಎಷ್ಟೋ ಜನ. ಭಯಪಟ್ಟುಕೊಂಡು ಅದು ಏನು ಕಾಟಾಚಾರ ಮಾಡಿ ಮುಗಿಸಿಬಿಡ್ರಿ ಅಷ್ಟೇ, ಇನ್ನೇನಿಲ್ಲ, ಮಾಡಿ ಮುಗಿಸಿಬಿಡ್ರಿ ಅಷ್ಟೇ ಹೊರತು ಇನ್ನೇನಿರೋದಿಲ್ಲ. ಈ ಶ್ರದ್ಧೆ ಭಕ್ತಿ ಎಲ್ಲಿಂದ ಬಂತು ಅಂತ ಶ್ರದ್ಧಾ ಕೇಂದ್ರ ಹೇಗಾದರು ಇವತ್ತು ಬಹುಶಃ ಲೆಕ್ಕಕ್ಕೆ ಸಿಗೋದಿಲ್ಲ. ಎಷ್ಟು ಕಡೆ ಆರಾಧನೆ ಮಾಡ್ತಾರೆ ಲೆಕ್ಕಕ್ಕೆ ಸಿಗೋದಿಲ್ಲ. ಲಕ್ಷಾಂತರ ಜನಗಳ ಊಟ ಆಗುತ್ತೆ ಇಡೀ ಜಗತ್ತಿನೊಳಗೆ. ಆ ರೀತಿಯಲ್ಲಿ ಭಕ್ತಿಯಿಂದ ಊಟ ಹಾಕೋದು ಬೇರೆ. ಈ ಹೋಟೆಲ್ ನಿತ್ಯ ಲಕ್ಷಾಂತರ ಊಟ ಆಗುತ್ತೆ ಬಿಡಿ, ಅದು ದೊಡ್ಡದಲ್ಲ. ಬಿಸಿನೆಸ್ ಸರ್ ಕೇವಲ ಭಕ್ತಿಯಿಂದ ತೃಪ್ತಿಗೋಸ್ಕರ ಮಾಡ್ತಕ್ಕಂಥ ಒಂದು ಆರಾಧನೆ ನಡೆಯುತ್ತಲ್ಲ, ಎಷ್ಟು ಒಗಟದು, ಬಹಳ ಆಶ್ಚರ್ಯ, ಭಾರಿ ಸಂಭ್ರಮ. ಆದರೆ ದುಃಖ ಆಗೋದೆಲ್ಲಿ ಅಂತ ಕೇಳಿದ್ರೆ ಇಷ್ಟು ಜನ ಮಾಡ್ತಾರಲ್ಲ, ಒಬ್ಬರಾರು ರಾಯರ್ಯಾರ ಯೋಚನೆ ಕೂಡ ಮಾಡೋದಿಲ್ಲ. ಬಹಳ ಯೋಚನೆ ಆಶ್ಚರ್ಯ ಅಂದ್ರೆ ರಾಯರು ಎಷ್ಟು ದೊಡ್ಡ ವ್ಯಕ್ತಿಗಳು, ಎಂಥ ಮಹಾನುಭಾವರು, ಅವ್ರ ಜೀವನ ಆದರ್ಶ ಎಂಥದ್ದು. ಅದನ್ನು ತಿಳ್ಕೊಂಡ್ರೆ ನಾವು ಎಷ್ಟು ಮುಂದಕ್ಕೆ ಬರ್ತೇವೆ ಯೋಚನೆ ಮಾಡಬೇಕು. ಊಟ ಮಾಡಿದ್ರೆ ಹೊಟ್ಟೆ ಮುಂದಕ್ಕೆ ಬರ್ತದೆ ಅಷ್ಟೇ, ಇನ್ನೇನಲ್ಲ. ಇವತ್ತು ನಮ್ಮ ವ್ಯಕ್ತಿತ್ವ ಮುಂದೆ ಬರ್ಬೇಕಾದ್ರೆ ಅವರ ಆದರ್ಶವನ್ನು ಪಾಲನೆ ಮಾಡಬೇಕು. ಆ ಶ್ಲೋಕ ಬಾಯಲ್ಲಿ ಹೇಳ್ತಾರೆ ಹೊರತು ಯೋಚನೆ ಮಾಡೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವರು ಸತ್ಯಧರ್ಮ ರಥರು, ಅದಕ್ಕೆ ಅವರ ಸೇವೆ ಮಾಡೋರಿಗೆ ಕಲ್ಪವೃಕ್ಷ ಕಾಮಧೇನವಾಗಿದ್ದ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನಾವು ಕೊಡ್ಬೇಕಾದ್ರೆ ನಾವು ಅರ್ಣ ಮಾಡಬೇಕಲ್ಲ. ಫಸ್ಟು ದಾನ ಮಾಡಿ ನಾವು ಅರ್ಣ ಮಾಡಿದ್ರೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ. ನಾವು ಅರ್ನಿಂಗ್ ಎಲ್ಲಿಂದ ಬರಬೇಕು? ಸತ್ಯಧರ್ಮಗಳ ಮೂಲಕ ಬರಬೇಕು. ವಿನಿಯೋಗ ಹೇಗಾಗಬೇಕು? ಕಲ್ಪವೃಕ್ಷ ಕಾಮಧೇನು ಅಂತ ಆಗಬೇಕು. ಅಲ್ಲಿ 2 ಎಕ್ಸಾಂಪಲ್ ಕೊಡೋದು ನೋಡಿ. ಕಲ್ಪವೃಕ್ಷ ಒಂದು, ಕಾಮಧೇನು ಒಂದು ಕೊಡಬಾರದೆ. 2 ಪರ್ಪಸ್ಸು ಒಂದೇ. ಕಲ್ಪವೃಕ್ಷ ಅಂದ್ರೇನು? ಕಲ್ಪಿತವಾದದ್ದನ್ನು ಮನಸ್ಸನ್ನು ಅನ್ಕೋತೇವಲ್ಲ, ಅದನ್ನೆಲ್ಲ ಕೊಟ್ಟರೆ ಕಲ್ಪವೃಕ್ಷ. ಕಾಮಧೇನು ಅಂದ್ರೆ ಏನು? ಕಾಮಿತವಾದನ್ನು ಕೊಡೋದೇನು, ಅದು ಹಾಗೇನೆ. ಕೇಳಿದ್ದನ್ನು ಕೊಡೋದೇನು, ಕೇಳಿದ್ದನ್ನು ಕೊಡೋ ವೃಕ್ಷ ಅಷ್ಟೇ. ಮತ್ತೆ 2 ಎಕ್ಸಾಂಪಲ್ ಯಾತಕ್ಕೆ ಒಂದು ಸಾಕಲ್ಲ ಅಂತ ಕೇಳಿದ್ರೆ ಅಲ್ಲೂ ಸಾಧ್ಯ. ನಾವು ಯೋಚನೆ ಮಾಡೋದಿಲ್ಲ, ಅದನ್ನು ಗೊತ್ತಾಗೋದಿಲ್ಲ. ಯೋಚನೆ ಮಾಡಿದರೆ ಕಲ್ಪವೃಕ್ಷ ಏನು ಕೇಳಿದ್ದು ಕೊಡುತ್ತೆ, ಆದರೆ ಅದು ಇಮ್ಮೂವಬಲ್, ಒಂದು ಕಡೆ ಇರುತ್ತೆ ಅಷ್ಟೇ. ಅದರ ಹತ್ರ ನಾವು ಹೋದ್ರೆ ಕೇಳಿದ್ದು ಕೊಡುತ್ತೆ ಅಷ್ಟೇ. ಕಾಮಧೇನು ಆಗಲ್ಲ, ಮೊಬೈಲ್ ಅದು. ಕಾಮಧೇನು ಓಡಾಡುತ್ತೆ. ಅಂದ್ರೆ ನಾವು ಇದ್ದಲ್ಲಿಗೆ ಬಂದು ಅನುಗ್ರಹ ಮಾಡ್ತಾರೆ, ಅವರಿದ್ದಲ್ಲಿ ಹೋದ್ರು ಅನುಗ್ರಹ ಮಾಡ್ತಾರೆ. ಮಂತ್ರಾಲಯ ಕಲ್ಪವೃಕ್ಷ ನಾವು ಅಲ್ಲಿ ಹೋಗಬೇಕು.
ಲೋಕಲ್ ಮಠಗಳೆಲ್ಲ ಕಾಮಧೇನು ಇದನ್ನೇ ಬಂದ್ಬಿಡ್ತಾರೆ. ಆದ್ದರಿಂದ ರಾಯರ ಜೀವನದಲ್ಲಿ ಎರಡು ಮುಖ ಇದೆ, ಯೋಚನೆ ಮಾಡೋದು. ಆ ಹಿನ್ನೆಲೆಯಲ್ಲಿ ನಾವು ಹಾಗಲ್ಲ, ಹೋದಲ್ಲೂ ಕಿರಿಕಿರಿ ಮಾಡಿ ಬರೋದು, ಇದ್ದಲ್ಲಿ ಬಂದರೂ ಬೈದು ಕಳಿಸೋದು, ಎರಡಾಗತ್ತೆ ನಾವು. ಇದ್ದಲ್ಲೂ ವಿಷವೃಕ್ಷ, ಹೋದಲ್ಲೂ ವಿಷವೃಕ್ಷ. ಹಾಗಾಗಬಾರ್ದು. ಇವತ್ತು ರಾಯರ ಜೀವನ ಕಳೆದ ನೋಡಿದ ವ್ಯಕ್ತಿಗೆ ನಾಚಿಕೆ ಆಗುತ್ತೆ. ಅಂಥ ವ್ಯಕ್ತಿ ಒಂದು ಕಾಲಕ್ಕೆ ಹೇಗಿದ್ರು, ಪ್ರತಿ ಸರ್ತಿ ಹೇಳುತ್ತೇನೆ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡಿ ಬದುಕಿದ್ದಾರೆ. 4 ವರ್ಷಗಳ ಕಾಲ ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಅಂದರೆ ಇವತ್ತು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರ ರೀತಿ ಇಲ್ಲ. ಇವತ್ತು ನಮ್ಮ ಕೊರಗೆಲ್ಲ ಲಕ್ಸುರೀಸ್ ಇಲ್ಲ ಅಂತ ಕೊರಗ್ತೇವೆ ಹೊರತು ನಮಗೆ ನೆಸಿಟೀಸ್ ಎಲ್ಲರಿಗೂ ಇದೆ ಇವತ್ತು ಹೆಚ್ಚು ಕಡಿಮೆ. ಇವತ್ತು ಎಂಥವನು ಕೂಡ 1000 ಗಟ್ಟಲೆ ಎಣಿಸ್ತಕ್ಕಂಥ ಕಾಲ. ಆದರೆ ಮನಸ್ಸಿನೊಳಗೆ ಮಾತ್ರ ನಿಜವಾದ ಅರ್ಥದಲ್ಲಿ ಒಂದು ಕೊರಗು ತುಂಬಿಸ್ಕೊಂಡಿರ್ತಾನೆ. ಅವರಿಗೆ ಹೊರಗೆ ಅನ್ನದ ಕೊರಗಿತ್ತು. ಆದರೆ 4 ವರ್ಷಗಳ ಕಾಲ ಬದುಕೋದು ಅಂದರೆ ಇಲ್ಲ, ಪೇಪರ್ ನೋಡ್ತೇವಲ್ಲ, ಆತ್ಮಹತ್ಯೆ ಇಲ್ಲ ಸಾಯ್ಬೇಕಷ್ಟೇ, ಅಥವಾ ಉಳಿದವ್ರು ಕೊಲೆ ಎರಡು ಮಾಡಬೇಕು. ತಾನು ಸತ್ತ ಆತ್ಮಹತ್ಯೆ ಇನ್ನೊಬ್ಬರು ಕೊಂದು ತಾನು ಬದುಕಬೇಕಷ್ಟೆ. ಆದರೆ ರಾಯರು ಎರಡಾಗಲೂ ಲೋಕೋದ್ಧಾರಕದರಾದ್ರು ಎಂಬುದು ಅದು ಆಶ್ಚರ್ಯ. ಕಾರಣ ಏನು ಗೊತ್ತಾ? ಅವರ ಹಿಂದೆ ತತ್ವಜ್ಞಾನ ಯಾವಾಗಲೂ ಇತ್ತು. ಅದಕ್ಕೆ ತತ್ವಜ್ಞಾನದ ಒಂದು ಉಸಿರಿದ್ರೆ ಮನುಷ್ಯನಿಗೆ ಎಷ್ಟು ಅನ್ನ ಕೊಟ್ಟರು ಕೂಡ ಅವನ್ನ ಉಳಿಸ್ಲಕ್ಕಾಗೋದಿಲ್ಲ. ಜ್ಞಾನ ಕೊಡಿ ಉಳಿದು ಬಿಡ್ತಾನೆ ಅಂತೇಳಿ. ಲೋಕದಲ್ಲೇ ನೋಡಿಬೇಕು, ದಿವಸ ಅನ್ನ ಹಾಕ್ತಿದ್ರೆ ಎಷ್ಟು ದಿವಸ ಹಾಕ್ತೀರಿ? ಸಾಯವರಿಗೆ ಹಾಕಬೇಕಷ್ಟೆ. ಅವ್ರಿಗೆ ಜ್ಞಾನ ಕೊಟ್ಬಿಡಿ, ಅನ್ನ ಹಾಕಾಗ್ತಾರ. ತಾವೇ ಅನ್ನ ಸಂಪಾದನೆ ಮಾಡ್ತಾನೆ, ಇನ್ನೊಬ್ಬರಿಗೆ ಅನ್ನ ಹಾಕಕ್ಕೆ ಶುರು ಮಾಡ್ತಾನೆ. ಲೌಕಿಕ ಜ್ಞಾನ ಎಷ್ಟು ಶಕ್ತಿ ಕೊಡೋದಾದರೆ ಅಧ್ಯಾತ್ಮ ವಿದ್ಯಾ ವಿಜ್ಞಾನ ವಿದ್ಯೆಗಳ ರಾಜ ಅಂದ್ರೆ ಅಧ್ಯಾತ್ಮ ವಿದ್ಯೆ. ಅದನ್ನು ತಿಳಿದವರಿಗೆ ಮಾತ್ರ ಅದು ಸಾಧ್ಯ ಅಂತ. ಇವತ್ತು ರಾಯರ ಆರಾಧನೆ ನೋಡಿದಾಗ ಮೊದಲು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವೆಲ್ಲ ತತ್ವಜ್ಞಾನ ಸಂಪಾದನೆಗೆ ಪ್ರಯತ್ನ ಪಡಬೇಕು. ತತ್ವಜ್ಞಾನ ಅಂದ್ರೆ ಎಲ್ಲಾ ಜ್ಞಾನಗಳು ಕೂಡ ಬ್ರಾಂಚಸ್ ಇದ್ದ ಹಾಗೆ, ತತ್ವಜ್ಞಾನ ಅದಕ್ಕೆ ಮೂಲಭೂತವಾದ ಬೇರೆ ಇದ್ದ ಹಾಗೆ. ಅಂತ ಹಿರಿಮೆ ತತ್ವಜ್ಞಾನಕ್ಕೆ ಮಾತ್ರ ಇದೆ. ಅದಕ್ಕೆ ಭಗವಂತ ಕೊಂಡಾಡ್ತಾನೆ ಅದನ್ನ. ಎಲ್ಲೆಲ್ಲಿ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮಿಹ ವಿದ್ಯತೆ ಅಂತ ಬರುತ್ತೆ. ಅದೆಲ್ಲವೂ ಕೂಡ ನಿಜವಾದ ಅರ್ಥದಲ್ಲಿ ಯೋಚನೆ ಮಾಡ್ತಾ ಹೋದರೆ ತತ್ವಜ್ಞಾನ ಹೊರತು ಬೇರೆ ಜ್ಞಾನಕ್ಕೆ ಅಪ್ಲೈ ಆಗೋದಲ್ಲ. ಅದು ತತ್ವಜ್ಞಾನಕ್ಕೆ ಮಾತ್ರ. ಬೇರೆ ಯಾವ ಜ್ಞಾನ ಬೇಕಾದ್ರೂ ಬರಲಿ, ಮನುಷ್ಯ ಕಮರ್ಷಿಯಲ್ ಆಗ್ತಾರೆ. ಬೇರೆ ಯಾವ ಜ್ಞಾನಕ್ಕೂ ತ್ಯಾಗ ಮಾಡಿ ಅಂತ ಹೇಳೋದಿಲ್ಲ. ತತ್ವಜ್ಞಾನ ಮಾತ್ರ ತ್ಯಾಗ ಮಾಡಿ ಅಂತ ಹೇಳ್ಕೊಡು. ಬೇರೆ ಎಲ್ಲ ಜ್ಞಾನ ಬಿಸಿನೆಸ್ ಅಷ್ಟೇ. ಓದಿದ್ದಾನೆ ಸಂಪಾದನೆ ಮಾಡ್ತಾನೆ ಅಷ್ಟೇ. ಆದರೆ ತಾನು ತಗೊಳ್ಳೋದಕ್ಕೆ ಏನ್ ಬೇಕಾದ್ರೂ ಓದಬಹುದು. ಇನ್ನೊಬ್ಬರಿಗೆ ಕೊಡಬೇಕು ಅಂತ ಜ್ಞಾನ ಬಂದರೆ ತತ್ವಜ್ಞಾನದಿಂದ ಮಾತ್ರ ಸಾಧ್ಯ. ಅಂದರೆ ಭೋಗವನ್ನು ಹೇಳ್ಕೊಡೋದು ಉಳಿದ ಜ್ಞಾನಗಳು, ತ್ಯಾಗವನ್ನು ಹೇಳ್ಕೊಡೋದು ತತ್ವಜ್ಞಾನ ಅಂತ. ಋಷಿ ಮುನಿಗಳೆಲ್ಲ ತ್ಯಾಗಿಗಳು ಅಂತ ಯಾತಕ್ಕೆ ಕರೀತಾರೆ? ತತ್ವಜ್ಞಾನ ಹೇಳುತ್ತದ್ರ. ಕೊಡೋದು ದೊಡ್ಡ ಸ್ಥಿತಿ ಹೊರತು ತಿನ್ನೋದು ದೊಡ್ಡ ಸ್ಥಿತಿ ಅಲ್ಲ. ಇವತ್ತು ಯಾವ ಪ್ರಾಣಿಗಳು ದಾನ ಧರ್ಮ ಮಾಡಿ ಅಂತ ಹೇಳಿಲ್ಲ. ಯಾಕಂದ್ರೆ ಅವ್ರಿಗೆ ಯಾವ್ದು ಇಲ್ಲೇ ಇಲ್ಲ, ತಿನ್ನೋದು ಹೋಗೋದಷ್ಟೇ, ಬೇರೆ ಇಲ್ವೇ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಮಾತ್ರ ಯಾತಕ್ಕೆ ಹೇಳ್ತಾರೆ? ಅವರಿಗೆ ಮಾತ್ರ ಸಾಮರ್ಥ್ಯ ಇದೆ. ಅವರು ತಿಳಿಯಬಲ್ಲ, ಇನ್ನೊಬ್ಬರಿಗೆ ಕೊಡಬಲ್ಲ ಅಂತ ಶಕ್ತಿ. ಇವತ್ತು ಒಂದು ಹಸು ಇದೆ, ಇನ್ನೊಂದು ಹಸು ಹುಲ್ಕೊಳ್ಳಕ್ಕೆ ಬರೋದಿಲ್ಲ ಪಾಪ. ಅದಕ್ಕೆ ತಾನು ತಿನ್ನಬಹುದು, ಇನ್ನೊಬ್ಬರಿಗೆ ಕೊಳ್ಳಕ್ಕೆ ಬರೋದಿಲ್ಲ. ಮನುಷ್ಯ ಮಾತ್ರ ತಾನು ಅಡಿಗೆ ಇನ್ನೊಬ್ಬರಿಗೆ ಹಾಕಬಲ್ಲ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಆ ಮನುಷ್ಯನಿಗೆ ಬಂದಿದ್ದ ಜಾತಕ್ಕೆ ಜ್ಞಾನದಿಂದ. ಆ ಜ್ಞಾನದ ಒಂದು ಹಂತಕ್ಕೆ ನಾವು ಸ್ಟಾಪ್ ಆಗಿಬಿಡ್ತೇವೆ ಅಷ್ಟೇ. ಇವತ್ತು ಸಂಪಾದನೆ ಮಾಡಿ ಓದ್ದ ಹುಡುಗ ಕೆಲಸ ಇತ್ತು ಅಂದ್ರೆ ಮುಗಿತು, ಕ್ಲೋಸ್ ಅಲ್ಲಿ ದಿವಸ ಮುಗಿದಂತೆ ಲೆಕ್ಕ. ಮೋಸ್ಟ್ ಸಕ್ಸಸ್ಫುಲ್ ಲೈಫ್ ಇದ್ದಾಗ ಲೆಕ್ಕ. ತಪ್ಪದು. ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಇನ್ನ ಲೋಕದಲ್ಲಿ ಭದ್ರ ಆಯ್ತಲ್ಲ, ಇನ್ಮೇಲಾದ್ರೂ ಕೂಡ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಲೋಕದ ವಿಚಾರ ಮುಗಿತಲ್ಲ, ಇನ್ನು ಫರ್ಮ್ ಆದ್ರಲ್ಲ, ಇನ್ನಾರು ದೇವ್ರ ಬಗ್ಗೆ ಯೋಚನೆ ಮಾಡಬಹುದಲ್ಲ, ಅದನ್ನು ಮಾಡೋದಿಲ್ಲ. ಅವನಿಗೆ ಗೊತ್ತಿಲ್ಲ, ಲೋಕದಲ್ಲಿ ಫರ್ಮ್ ಆಗ್ತಾನೆ, ಏನು ಗೊತ್ತಿಲ್ಲಲ್ಲ, ಕುಡ್ಲಿಕ್ಕೆ ಶುರು ಮಾಡ್ತಾನೆ, ಡ್ರಗ್ಸ್ ತಗೋತಾನೆ. ಯಾಕೆ ಮುಂದೆ ಪರ್ಪಸ್ ಗೊತ್ತಿಲ್ಲ, ಯಾವ ಪರ್ಪಸ್ ಅವನ ಮುಂದೆ ಇಲ್ಲ. ಗೊತ್ತಾ, ನಮ್ಮ ಮುಂದೆ ಧನ ಕೊಡೋ ಪದ್ಧತಿ ಇದೆ ಹೊರತು ಧನದ ವಿನಿಯೋಗ ಹೇಳೋ ಪದ್ಧತಿ ನಮ್ಮಲ್ಲಿ ಇಲ್ಲ. ಬೇಕೆ ಯಾವ ಶಾಸ್ತ್ರದಲ್ಲಿ ವಿನಿಯೋಗದ ಕಾನ್ಸೆಪ್ಟ್ ಇಲ್ಲ. ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಅಷ್ಟೇ. ಅದು ವಿನಿಯೋಗದ ಕಾನ್ಸೆಪ್ಟ್ ಇರೋ ತತ್ವಜ್ಞಾನದಲ್ಲಿ ಮಾತ್ರ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ರಾಯರು 4 ವರ್ಷ ದಾರಿದ್ರ್ಯವನ್ನು ಅನುಭವಿಸಿದ್ರಲ್ಲ, ಯಾವಾಗಲೂ ನೋಡಿ ಕಷ್ಟಪಟ್ಟು ಯಾರು ಬಂದಿರ್ತಾರೆ, ಉಳಿದವ್ರ ಕಷ್ಟ ಅರ್ಥ ಆಗುತ್ತೆ ಅವ್ರಿಗೆ. ತಾವು ಕಷ್ಟಪಟ್ಟು ಉಳಿದವ್ರ ಕಷ್ಟ ಅರ್ಥ ಆಗುತ್ತೆ. ಇಲ್ಲದ ಹೋದ್ರೆ ಉಳಿದವ್ರ ಕಷ್ಟಪಟ್ಟು ನಕ್ಕು ಬಿಡ್ತಾರೆ ಅಷ್ಟೇ. ರಾಘವೇಂದ್ರ ಸ್ವಾಮಿಗಳದ್ದು ಪ್ರಾರಬ್ಧವಶಾತ್ ಬಂದ ದಾರಿದ್ರ್ಯ. ಆ ಪ್ರಾರಬ್ಧವಶಾತ್ ಬಂದ ದಾರಿದ್ರ್ಯ ಲಕ್ಷಾಂತರ ಜನರ ಪ್ರಾರಬ್ಧವನ್ನು ತೆಗೆದು ಹಾಕೋಷ್ಟು ಶಕ್ತಿ ಇದೆ. ಇನ್ನೊಬ್ಬರು ದುಃಖ ಕಂಡ್ರೆ ರಾಯರು ಭಾರಿ ಇದು ಕಷ್ಟ ಪರಿಹಾರ ಮಾಡಿಬಿಡ್ತಾರೆ. ಅದಕ್ಕೆ ಕಾರುಣ್ಯ ಸಿಂಧು ಅಂತ ಕರೀತಾರೆ. ತುರ್ವಾದಿ ಧ್ವಾಂತ ರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಈ ಪದ ಮುಖ್ಯ. ಅದು ದಯಾಳು ಅನ್ನು ಹೇಳೋದೇ ಕಷ್ಟ. ಅತ್ಯಂತ ದಯಾಳವೇ, ತುಂಬಾ ತುಂಬಾ ಕರುಣಾಳುಗಳು ರಾಯರು. ಅದು ಒಂದು ಬ್ಯಾಕ್ಗ್ರೌಂಡ್. ಅಂದ್ರೆ ಜ್ಞಾನಿಗಳಾದವರು ತಮಗೇನು ಕೊಟ್ಟರು ಕೂಡ ಕೆಟ್ಟದನ್ನು ಕೊಟ್ಟರು ಒಳ್ಳೇದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಅವರ ದಾರಿದ್ರ್ಯ, ಲೋಕದ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಕ್ಕಂಥ ದೊಡ್ಡ ತಪಸ್ಸಾಯಿತು ಅನ್ನೋದು ವಿಶೇಷ. ಆದರೆ ಉನ್ಮತ್ತನಿಗೆ ದಾರಿದ್ರ್ಯ ಕೊಟ್ಟರೆ ಅವ್ನು ಲೋಕನ್ನ ಉಳಿದವರು ದರಿದ್ರ ಮಾಡಕ್ಕೆ ಟ್ರೈ ಮಾಡ್ತಾನೆ ಹೊರತು ನೀವು ದರಿದ್ರಾಗ್ಲಿ ಅಂತ ಹೇಳ್ತಾರೆ. ಆ ಟೈಪ್ ಅವನು. ನಾವು ದರಿದ್ರ, ನೀವು ದರಿದ್ರರಾಗ್ರಿ, ನನ್ನಂತೆ ಆಗ್ರಿ ಅಂತ ಹೇಳ್ತಾರೆ. ಇವ್ರು ನನ್ನಂತೆ ಆಗಬೇಡಿ ಅಂತ ಹೇಳ್ತಾರೆ. ನನ್ನಂತೆ ಆಗಬೇಡಿ. ಸತ್ಯಧರ್ಮ ಸ್ವಾಮಿಗಳು ಒಂದು ಕಡೆ ಬರೀತಾರೆ. ಒಬ್ಬ ಇವನಿರ್ತಾನಲ್ಲ ಭಿಕ್ಷುಕ,
ಅವ್ನು ಭಿಕ್ಷಕ್ಕೆ ಏನು ಮಾಡ್ತಾನಂತೆ, ಭಿಕ್ಷೆ ಕೇಳೋದಿಲ್ಲ, ನಮಗೆ ಟೀಚ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇನು ಟೀಚ್ ಮಾಡ್ತಾನೆ ಅಂತ ಕೇಳಿದರೆ, ನೋಡಿ ನಾನು ಇದ್ದಾಗ ದಾನ ಮಾಡಲಿಲ್ಲ, ಹೀಗಾಗಿ ಬಿಟ್ಟಿದ್ದೇನೆ, ದಯವಿಟ್ಟು ನನ್ನಾಗಿ ನೀವು ಆಗಬೇಡಿ ಅಂತ ಹೇಳ್ತಾನಂತೆ. ನನ್ನಾಗಿ ನೀವು ಆಗಬೇಡಿ, ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಅಂತ ಹೇಳ್ತಾರಲ್ಲ, ನೀವು ಕೊಟ್ಟರೆ ನಿಮ್ಮಂತೆಯೇ ಇರ್ತೀರಿ, ಕೊಡದವ್ರೆ ನನ್ನಂತೆ ಆಗಿಬಿಡ್ತೀರಿ ಅಂತ. ಗೊತ್ತಾಯ್ತಾ? ಅದೇ ಯಾಚಂತಿ ಶಿಕ್ಷಂತಿ ನತು ಯಾಚಂತಿ ಭಿಕ್ಷುಕಾ ಪಾತ್ರಪಾಣಯ. ಗೊತ್ತಾಯ್ತಾ? ಅದತ್ವಾತ್ವಂ ಮಾದೃಶೋ ಬಾಭುಹು, ಕೊಡದೆ ನನ್ನಂತೆ ಆಗಬೇಡಿ, ದತ್ವಾತ್ವಂ ತಾದೃಶೋ ಭವ, ನೀನು ಕೊಟ್ಟು ನಿಮ್ಮಂತೆ ದಾನಿಗಳಾಗಿ ನನ್ನಂತೆ ಆಗಬೇಡಿ ಅಂತ ಹೇಳ್ತಾರೆ. ಅದೇ ದಾರಿದ್ರ್ಯನೂ ನಮಗೆ ಅರ್ಥ ಮಾಡ್ಕೊಳ್ಳೋ ಎಚ್ಚರಿಕೆ ಆಗುತ್ತೆ, ಮಾಡ್ಕೊಳ್ತಾರೆ. ಆ ದಾರಿದ್ರ್ಯವನ್ನು ದುಃಖ ಅನುಭವ ಮಾಡಲಿಲ್ಲ, ತಪಸ್ಸನ್ನಾಗಿ ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ದೊಡ್ಡ ತಪಸ್ಸಾಯ್ತು. ನಮಗೆ ದಾರಿದ್ರ್ಯ ಇತ್ತು, ಅವರು ತಪಸ್ಸು ಮಾಡಿಕೊಂಡ್ರು. ನಮಗೆ ಬೇಡ ಏಕಾಶಿ ಉಪಾಸನೆ ತಪಸ್ಸದವರು. ಏಕಾಶಿ ಉಪವಾಸ ನಮಗೆ ಮನಸ್ಸು ತಾಪ ಆಗುತ್ತೆ ಹೊರತು ತಪಸ್ಸಾಗೋದಿಲ್ಲ. ತಪಸ್ಸು ಮಾಡ್ಕೋಬೇಕು. ದೇವರು ಕೊಟ್ಟ ದೊಡ್ಡ ಒಂದು ಯೋಗ ಇದು. ಅಂತ ಜ್ಞಾನಿಗಳ ಜೀವನ ನೋಡಿದಾಗ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ಸ್ಪೈರ್ ಆಗ್ತಾನೆ ಮನುಷ್ಯ. ಅವ್ರು ಯಾಕೆ ಹಾಗಿರಬಾರದು ಅಂತ ಮಹಾನುಭಾವರಾಗಿದ್ದಾಗ ಸ್ವಲ್ಪ ಯಾಕಿರಬಾರದು ಕೊನೆ ಪಕ್ಷ. ಆಗ ಅವರ ದಾರಿಯಲ್ಲಿ ಸ್ವಲ್ಪ ಮುಂದೋದಾಗತ್ತೆ. ದಭಪತಂತಿ ಆತ್ಮಸಮಂ ಪತತ್ರಿಣಃ ತಥಾಸಮಂ ವಿಷ್ಣುಗತಿಂ ವಿಪಶ್ಚಿತ. ಗರುಡ ಭಾರಿ ಮೇಲೆ ಹಾರ್ತಾನೆ, ಆದ್ರೆ ಸಿಕ್ತಿದ್ದಷ್ಟಾರ ಹಾರಬೇಕಲ್ಲ. ಆ ದೃಷ್ಟಿಯಿಂದ ಇಂಥವರ ಚರಿತ್ರೆ ಬಹಳ ಅತ್ಯಂತ ಮೂಲಭೂತವಾದ ಇತಿಹಾಸವನ್ನ, ಚರಿತ್ರೆಯನ್ನ, ಶಿಕ್ಷಣವನ್ನು ಅವ್ರು ಕೊಡ್ತಾ ಇದ್ದಾರೆ ರಾಯರು. ಅದನ್ನು ಉಪಯೋಗ ಮಾಡಿಕೊಂಡ್ರೆ ಆರಾಧನೆ ಎಂಬುದು ದೊಡ್ಡ ಎಜುಕೇಶನ್ ಸೆಂಟರ್ಸ್ ಆಗಿಬಿಡುತ್ತಾ. ಗೊತ್ತಾಯ್ತಾ? ಎಲ್ಲ ಮಠಗಳು ಕೂಡ ತತ್ವಜ್ಞಾನದ ಕೇಂದ್ರಗಳು. ಅದು ಅನ್ಫಾರ್ಚುನೇಟ್ಲಿ ಆರಾಧನೆ ಪ್ರವಚನ ಕೂಡ ಇರೋದಿಲ್ಲ ಅಂತ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಬರೀ ಉತ್ಸವ ವೈಭವ ಅಷ್ಟೇ ಹೊರತು ಎಷ್ಟೋ ಕಡೆಗೆ ಬರೀ ಸಂಗೀತ ಕಚೇರಿ ಇರುತ್ತೆ ಹೊರತು ಅದರ ಹಿನ್ನೆಲೆಯಾಗಿ ಏನೂ ಇರುತ್ತೆ. ಸಂಗೀತ ಹೇಳಿ ಏನೂ ತಪ್ಪಲ್ಲ, ಸಂಗೀತ ಎಂಬುದು ಒಂದು ಸೇವೆಗಳಲ್ಲಿ ಒಂದು, ಅದೇ ಅಲ್ಟಿಮೇಟ್ ಅಲ್ಲ. ಅನೇಕ ಸೇವೆಗಳು ಸಂಗೀತ ಒಂದು ಸೇವೆ ಅಷ್ಟೇ ಹೊರತು ಅದು ಫೈನಲ್ ಅಲ್ಲ. ಫೈನಲ್ ತತ್ವಜ್ಞಾನನೇ. ರಾಯರು ಅಂತ ಅರ್ಥ ಮಾಡಿಕೊಳ್ಳದೆ ಬಂದು ಜನ ಹೋಗುತ್ತಾರೆ ಅಂತ ಆಗೋದಾದ್ರೆ ಅದು ನಮ್ಮ ಲ್ಯಾಬ್ಸ್ ಅಂತ ಅರ್ಥ. ಮತ್ತು ಇಂಜಿನಿಯರಿಂಗ್ ಕಾಲೇಜು ಇಂಜಿನಿಯರಿಂಗ್ ಹೇಳ್ಕೊಡ್ತಾರೆ, ಮೆಡಿಕಲ್ ಹೇಳ್ಕೊಡ್ತಾರೆ. ಮಠಕ್ಕೆ ಹೋದ್ರೆ ಅನ್ನ ಹಾಕಿದ್ರೆ ಹೇಳ್ಕೊಡೋದಿಲ್ಲ ಅಂತ ಆಯ್ತಲ್ಲ ಕೊನೆ ಪಕ್ಷ. ಅವ್ರ ಬಗ್ಗೆ ಯಾರು ಹೇಳಬೇಕಲ್ಲ, ರಾಯರ ಬಗ್ಗೆ. ರಾಯರು ಯಾರು ಹಾಕಿದ್ರೆ, ಯಾವ ಸಿದ್ಧಾಂತ ಅನುಸರಿಸಿ ಬದುಕಿದ್ರು, ಯೋಚನೆ ಮಾಡ್ತಾರೆ. ವಾಟ್ ಇಸ್ ಯುವರ್ ಫಿಲಾಸಫಿ ಅಂತ ಕೇಳ್ತಾರೆ. ಒಬ್ಬ ಮನುಷ್ಯನ ಸಾಧನೆ ನೋಡಿದಾಗ ವಾಟ್ ಇಸ್ ಯುವರ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ನೀವು ಫಿಲಾಸಫಿ ಏನು ಅಂತ ಕೇಳ್ತಾರೆ. ರಾಯರ ಮಾತು ಕೇಳಬಾರದು ಯಾರು ಕೂಡ. ಸ್ವಾಮಿ ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ಮ ಪ್ರಿನ್ಸಿಪಲ್, ನಿಮ್ಮ ಫಿಲಾಸಫಿ ಏನು ನಿಮ್ಮದು? ಅವ್ರಿಗೆ ಉತ್ತರ ಕೊಡೋಕೆ ತಯಾರಿದ್ದಾರೆ, ನಾವು ಕೇಳ್ತಾ ಇಲ್ಲ ಅಷ್ಟೇನೆ. ಮಧ್ವಮತ ವರ್ಧನಃ ಅವರ ಫಿಲಾಸಫಿ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಮಧ್ವಮತ ವರ್ಧನಃ. ಮಧ್ವಮತವನ್ನು ತುಂಬಾ ಬೆಳೆಸಿದವರು, ಪ್ರಸಾರ ಮಾಡಿದವರು. ಮಧ್ವ ಸಿದ್ಧಾಂತದ ಪ್ರಸಾರಕರು ರಾಯರು ಎರಡು ರೀತಿಯಲ್ಲಿ. ಒಂದು ಕಡೆಗೆ ಗ್ರಂಥಗಳಿಂದ, ಮತ್ತೊಂದು ಕಡೆಗೆ ಮಹಿಮೆಗಳಿಂದ ಪ್ರಸಾರ ಮಾಡ್ತಿದ್ದಾರೆ. ಅವರು ಮಹಿಮೆ ಕೇಳಿದ್ರೆ ಇವರ ಹತ್ರ ಹೋಗ್ಬೇಕು, ಬೇರೆ ಕಡೆ ಹೋಗಬಾರ್ದು ಅನಿಸ್ಬಿಡುತ್ತೆ. ಗ್ರಂಥ ಓದಿದವರಿಗೆ ಅವ್ರ ಮತ ಹಿಡಿಬೇಕು ಅನಿಸುತ್ತೆ, ಮಹಿಮೆ ಕೇಳಿದವರು ಇವರ ಹತ್ರ ಹೋಗಬೇಕು ಅನಿಸುತ್ತೆ. ಎರಡು ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಮಹಾನುಭಾವ. ಕೆಲವರು ಇರ್ತಾರೆ ತಮ್ಮ ಮತ ಭಾರಿ ದೊಡ್ಡದು ಅಂತ ಹೇಳ್ತಾರೆ, ಯೋಚನೆ ಇಲ್ಲ. ಆದರೆ ಉಳಿದ ಮತ ಗೊತ್ತೇ ಇರೋದಿಲ್ಲ ಅವರಿಗೆ. ಕೂಪ ಬಂಡೂಕ ಅಂತ ಕರೀತಾರಲ್ಲ, ಅಂದ್ರೆ ತಾವು ಇದ್ದಿದ್ದೇ ಫೈನೆಸ್ಟ್ ಜಾಗ ಅಂತ ತಿಳ್ಕೊಳ್ಳೋ ಜನಗಳು. ರಾಯರು ಹಾಗಲ್ಲ, ಸರ್ವತಂತ್ರ ಸ್ವತಂತ್ರೋಸೌ. ಎಲ್ಲ ಸಿದ್ಧಾಂತ ಗೊತ್ತಿದ್ದು ಮಧ್ವ ಸಿದ್ಧಾಂತ ವರ್ಧನೆ ಮಾಡ್ತಿದ್ದಾರೆ. ಬಿಕಾಸ್ ಮೋಸ್ಟ್ ಪ್ರಾಕ್ಟಿಕಲ್ ಸಿದ್ಧಾಂತ, ಪ್ರಾಕ್ಟಿಕಬಲ್ ಸಿದ್ಧಾಂತ, ತತ್ವಜ್ಞಾನ ಅಂದ್ರೆ ಇದೆ ಅಂತ ಹೇಳಿ ಜಗತ್ತಿಗೆ ಸಾಧಕಕ್ಕೆ ಬಂದ ಪುಣ್ಯಾತ್ಮರು. ಅದರ ಮೊದಲ ಗುಟ್ಟು ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಕ್ಕೆ ಬಂದಿದ್ದಾರೆ. ಮೊದಲ ಗುರುತು ಏನು ಅಂದ್ರೆ, ಸಾಮಾನ್ಯ ಸಣ್ಣ ಪುಟ್ಟು ಪವಾಡ ಮಾಡೋ ವ್ಯಕ್ತಿನೇ ತನ್ನನ್ನು ಭಗವಾನ್ ಅಂತ ಕರ್ಕೊಳ್ಳೋ ಕಾಲ ಇದೆ. ಅವನೇನು ದೊಡ್ಡದೇನು ಕೊಡೋದಿಲ್ಲ, ಓದೋರು ಒಂದು ಅನ್ನ ಕೂಡ ಹಾಕೋದಿಲ್ಲ, ಏನೇನೋ ಕೊಟ್ಬಿಡ್ತಾರೆ, ತಿನ್ನಕ್ಕೂ ಬರೋದಿಲ್ಲ ಅಂತದ್ದು ಕೊಟ್ಟು ಬಿಡ್ತಾನೆ. ಬೂದಿ ಗೀದಿ ಕೊಟ್ಟು ಹಾಕಿಬಿಡ್ತಾರೆ. ಆ ಕ್ಲೇಮ್ ಮಾಡೋದು ಭಗವಾನ್ ಅಂತ ಹೇಳ್ಬಿಟ್ಟು. ಬೂದಿ ಕೊಟ್ಟರೆ ಭಗವಾನ್, ಹಾಲು ಕೊಟ್ಟರೆ ಹಸು ಆದರೂ ಆಗ್ತಿ ಕೊನೆ ಪಕ್ಷ. ಹಸು ಕೂಡ ಅಲ್ಲ, ಬರೀ ಬೂದಿ ಕೊಡ್ತಿ ಅಂತ ಆಯ್ತಲ್ಲ, ಇದ್ರಿಂದ ಏನು ಪ್ರಯೋಜನ? ಹಾಲಾರು ಕೊಡಬಾರದೆ. ಆದರೆ ಇವತ್ತು ಭಗವಾನ್ ಅಂತಂದ ಸಣ್ಣ ಪುಟ್ಟ ಪವಾಡ ಮಾಡೋರು ಹಾಗೆ ಮಾಡಿಕೊಂಡ್ರೆ, ರಾಯರು ಎಷ್ಟು ಪವಾಡ ಮಾಡ್ತಾರೆ ಅಂದ್ರೆ ಅದನ್ನ ಪವಾಡ ಪುರುಷರ ಚಕ್ರವರ್ತಿಗಳು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಪವಾಡ ಪುರುಷರ ಚಕ್ರವರ್ತಿಗಳು. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮುಖೋಪಿ ವಾಕ್ಪದಿ. ಇಷ್ಟು ಬಾಬಾಗಳ ಬಗ್ಗೆ ಕೇಳ್ತಾರಲ್ಲ, ಒಬ್ಬರ ಕಣ್ಣೋದರಿಗೆ ಕಣ್ಣು ಕೊಟ್ಟು ತೋರಿಸಿ ನೋಡಂತೆ. ಕಣ್ಣು ತೆಗೆದು ತೋರ್ಸಕ್ ಬರುತ್ತೆ ಅವರಿಗೆ, ಕಿವಿ ತೆಗೆದು ತೋರಿಸ್ಲಿಕ್ಕೆ ಕಟ್ಟು ತೋರಿಸಿ ನೋಡಂತೆ. ಅದೆಲ್ಲ ಸಾಧ್ಯ ಇಲ್ಲ. ರಾಯರು ಎಷ್ಟು ಮಾಡ್ತಿದ್ದಾರೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಐ ಡಾಕ್ಟರ್ ಫೇಲ್ ಆಗಿರ್ತಾರೆ, ಇಲ್ಲಿ ಕಣ್ಣು ಕೊಡ್ತಾರೆ. ಅಲ್ಲಿ ಫೇಲ್ ಅಂದ್ರೆ ನೋಡಿ ಏನು ಮಾಡೋಕ್ಕಾಗಲ್ಲ, ಇನ್ಕ್ಯೂರಬಲ್ ಅಂತ ಹೇಳಿದ್ರೆ ವಾಸಿಯಾಗಿರುತ್ತೆ. ಇನ್ಕ್ಯೂರಬಲ್ ಇದು ಎಂಥ ಮ್ಯಾಜಿಕ್ ಗೊತ್ತಾ? ಇನ್ಕ್ಯೂರಬಲ್. ನಿನ್ನೆ ಒಬ್ಬರು ಮನೆಗೆ ಬಂದಿದ್ರು, ಆಮೇಲೆ ವಾಪಸ್ ಹೋಗ್ತಿದ್ದೇನೆ ಅವತ್ತು ಬಂದರು. ಸುಮಾರು 6-8 ತಿಂಗಳಿಂದ ಫೋನ್ನಲ್ಲಿ ಕೇಳಿದ್ರು. ಬಹಳ ಚಿಕ್ಕ ವಯಸ್ಸು ಮದುವೆ ಆಗಿದೆ ಹೊಸದಾಗಿ. ಒಬ್ಬ ಹೆಂಗಸರು ತುಂಬಾ ದುಃಖಪಟ್ಟು ಫೋನ್ ಮಾಡಿದ್ರು. ಆಚಾರ್ಯ, ನನಗೆ ಪರಿಚಯ ನಿಮಗಿಲ್ಲ, ನಾನು ನೋಡಿಯೂ ಇಲ್ಲ ನಿಮ್ಮನ್ನ, ಈ ವೆಬ್ಸೈಟಲ್ಲಿ ನೋಡಿ ಲೆಕ್ಚರ್ ಕೇಳಿಬಿಟ್ಟು ನಾನು ಭಾಗವತ ಇತ್ಯಾದಿ ಕೇಳಿಕೊಂಡು ಸ್ವಲ್ಪ ಇದಕ್ಕೆ ಬಂದಿದ್ದೇನೆ. ನನಗೆ ತುಂಬಾ ದುಃಖದ ಪರಿಸ್ಥಿತಿ ಬಂದಿದೆ, ನನಗೇನಾದ್ರು ಅಡ್ವೈಸ್ ಮಾಡಿ ಅಂತ ಕೇಳಿದ್ರು. ಏನಾಗಿದೆ ಅಂತ ಕೇಳಿದೆ. ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು. ಬ್ಲಡ್ ಕ್ಯಾನ್ಸರ್ ಆಗಿದೆ, ಯಾವ ಹೋಪ್ಸು ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಏನಾದ್ರು ಮಾಡ್ಲಿಕ್ಕೆ ಬರುತ್ತಾ ನಾನು ಅಂತ ಅಲ್ಲಿಂದ ಕೇಳಿದಾಗ ಏನು ಹೇಳ್ಬೇಕು, ಇಷ್ಟು ದೂರದಿಂದ ಇದ್ರೆ
ಅವಾಗ ಕೇಶವನಾಮ ಹೇಳಿ ಮಧ್ವನಾಮ ಹೇಳಮ್ಮ ಪರವಾಗಿಲ್ಲ, ಏಕಾಶುಭಾದ ತಪ್ಪದೆ ಮಾಡಬೇಕು, ಎಲ್ಲಿದ್ದೀವಿ ಅಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಆಯ್ತು ಮಾಡ್ತೇನೆ, ನೀವು ಎಷ್ಟು ಸರ್ತಿ ಹೇಳುತ್ತೋ ಅಷ್ಟು ಸರ್ತಿ ಹೇಳಿ, ನೀವು ದಿವಸಕ್ಕೆ ಎಷ್ಟು ಸರ್ತಿ ಇಟ್ಕೋಬೇಕು, ಹಗಲು ರಾತ್ರಿ ಹೇಳ್ತಾನೆ ಇರಿ ಅಂತ ಹೇಳಿ. ಆಯ್ತು ಅಂತ ಹೇಳಿದ್ರೆ ಮೊನ್ನೆ ಬಂದಿದ್ದಾರೆ ಅವರು, ಡಾಕ್ಟ್ರೆ ಪೂರ್ತಿ ವಾಸಿ ಆಗಿದೆ ಅಂತ ಹೇಳಿ, ಪೂರ್ತಿ ವಾಸಿ ಆಗಿದೆ ಬೆಳಗ್ಗೆ ಅಂತ. ಎಷ್ಟೋ ಇಲ್ಲ ಈಗ ಡಾಕ್ಟ್ರ್ ಆಶ್ಚರ್ಯಪಟ್ಟಿರ್ತಾರೆ, ನಾನು ಇಂಥ ಕೇಸ್ ನೋಡೇ ಇಲ್ಲ, ಈ ರೀತಿ ವಾಸಿ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ಔಷಧಿನೂ ಕೊಡಲಿಲ್ಲ, ನಾವು ವಾಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ವಾಸಿ ಆಗಿದೆ ನನಗೆ ಅಂತ ಮನೆಗೆ ಬಂದು ಹೊರಟೋದು. ನನಗೆ ಬಹಳ ಆಶ್ಚರ್ಯ ಆಯಿತು. ಇವತ್ತು ನಾನು ನೋಡಲಿಕ್ಕೆ ಅಂತ ಮನೆಗೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಡಿವೈನ್ ಕ್ಯೂರ್ ಅದು ನೆನ್ಪಿಟ್ಕೊಂಡಿರಿ. ಈ ಕ್ಯೂರ್ ಬೇರೆ, ಡಿವೈನ್ ಕ್ಯೂರ್ ಅದು, ರಾಯರ್ ಮಾಡೋ ಕ್ಯೂರ್ ಅಂಥದ್ದು ನೆನ್ಪಿಟ್ಕೊಂಡಿರ್ಬೇಕು. ಅವ್ರು ಹೇಳೋದೆಲ್ಲ ತಮ್ಮ ಹೇಳೋದೇ ಇಲ್ಲ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ವಾಯುಸ್ಥಿತಿಗೆ ಶಕ್ತಿ ಇದೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಅಂತಾನೆ ವಾಯುದೇವರ ಹಿರಿಮೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇಂಥ ಕಲ್ಪವೃಕ್ಷ ಕಾಮಧೇನು ಅಂದ್ರೆ ಅದನ್ನು ನಾವು ಮರ್ತಿದ್ದೇವೆ. ಇವತ್ತು ನಮ್ಮ ಜನಗಳಿಗೆ ಹೇಳೋದಕ್ಕೆ ನಾವು ಸೋಲ್ತಾ ಇದ್ದೇವೆ. ರಾಯರು ಮಾಡ್ತಕ್ಕಂಥ ಶಕ್ತಿ ಅಂಥ ಶಕ್ತಿ. ಆದರೆ ಅವ್ರು ಹೇಳ್ಕೊಳ್ಳೋದೇನಂತ, ಈ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ, ಭಗವಾನ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಆದರೆ ರಾಯರು ಇಷ್ಟೆಲ್ಲ ಮಾಡ್ತಾರೆ, ನಾನು ಭಗವಂತನಲ್ಲ, ಭಗವಂತನ ದಾಸ ಅಂತೇಳಿ. ಇದೇ ದೊಡ್ಡ ಪವಾಡ. ಇದು ಜ್ಞಾನದ ಒಂದು ಮಿರಕಲ್ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ. ಅಕಸ್ಮಾತ್ ರಾಯರು ಏನಾದರೂ ತಮ್ಮ ದೇವರು ಅಂತ ಕರ್ಕೊಂಡಿದ್ರೆ ಅಲ್ಲಗಳೆಲ್ಲಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಬೇಕಾದ ವಂಡರ್ಸ್ ನೋಡಿಬಿಟ್ರೆ ಒಪ್ಕೊಂಡ್ಬಿಡ್ಬೇಕಾಗ್ತಿತ್ತು. ಅವ್ರು ಹೇಳ್ತಾರೆ, ದೇವರಲ್ಲ ನಾನು, ದೇವರ ತುಣುಕು ಅಲ್ಲ ಅಂತ ಹೇಳ್ತಾರೆ. ದೇವರ ಹತ್ರ ಬರಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನಾರಾಯಣ. ಇದು ಅವರ ಡಿವೈನ್ ಪರ್ಸನಾಲಿಟಿ ಅಂದ್ರೆ ಇದು. ಮನುಷ್ಯನಿಗೆ ಸಾಮಾನ್ಯವಾಗಿ ಅಹಂಕಾರ ಅನ್ನೋದು ಬಲು ಬೇಗ ಬಂದ್ಬಿಡುತ್ತೆ. ಇದ್ದು ಬರೋದು ಕೆಲವರಿಗೆ, ಇಲ್ಲದೆ ಇದ್ರು ಬರೋದು ಕೆಲವರಿಗೆ. ಆದರೆ ಅಷ್ಟು ಇದ್ದು ಬರದೇ ಇರೋದು ಅಂದ್ರೆ ವೈಶಿಷ್ಟ್ಯ. ಯಾವ್ದಕ್ಕೆ ಗೊತ್ತಾ? ಅವ್ರ ಮೂಲ ಗುರುಗಳು ಮಧ್ವಾಚಾರ್ಯರು. ಹನುಮಂತ ಸಮುದ್ರ ಹಾರಿದವರು, ಅಶೋಕವನ ಸುಟ್ಟವರು, ಅಕ್ಷಕುಮಾರನ ಕೊಂದವರು, ಬ್ರಹ್ಮಾಸ್ತ್ರಕ್ಕೆ ಸಿಗದೇ ಇದ್ದ ವ್ಯಕ್ತಿ ರಾವಣ. ನೀನು ಯಾರು ಅಂತ ಕೇಳಿದರೆ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ಸಾಕ್ಷಾತ್ ರಾಮನ ದಾಸ. ಬದ್ಧ ಫಿಲಾಸಫಿ ಅಂದ್ರೆ ಅದೇ. ಯಾವ ಕಾಲಕ್ಕೂ ನಾವು ಭಗವಂತನ ದಾಸರು ಅಂತ ಕರ್ಕೊಂಡ್ಬಿಡ್ತೇವೆ, ಆಗ ನಮ್ಮ ಜೀವನ ಪರಮ ಸಾರ್ಥಕ. ಯಾವಾಗ ನಾವು ಇಲ್ಲದನ್ನು ತಿಳ್ಕೊತೇವೆ, ದೇವರು ಅಂತ ಯಾವ ತಿಳ್ಕೊತಾನೆ, ಅದರಿಂದ ಒಂದು ಭಯಂಕರವಾದ ಅಪರಾಧ ಮತ್ತೊಂದಿಲ್ಲ. ಇವತ್ತು ಜಗತ್ತಿನ ಸಂತರೆಲ್ಲ ಗುಂಪಿಗೆ ಸೇರಿದ್ರು. 99 ಪಾಲು ಸಂತರು ತಮ್ಮನ್ನೇ ದೇವರು ಅಂತ ಕರ್ಕೊಂಡವರು. ಇತ್ತೀಚಿನವರು ಅಂತೂ ಅದೇ ಅವ್ರ ಮಿನಿಮಮ್ ಕ್ವಾಲಿಫಿಕೇಶನ್ ಹೇಳೋದು. ಫಸ್ಟ್ ನಾ ದೇವರು ಅಂತಾನೆ ಶುರು ಮಾಡೋದವ್ರು. ಈ ಮಹಾಮೂರ್ಖರು ಇವರು. ಅವರು ಹುಚ್ಚರು ಹೇಳ್ಕೊಂಡು ಹೋಗ್ಲಿ, ಇದು ನಂಬ್ಕೊಂಡ್ರೆ ಹುಚ್ಚಾಸ್ಪತ್ರೆಯಲ್ಲಿ ಕೂತಿರ್ತಾರೆ, ಹುಚ್ಚ ನಾನು ರಾಜ ಅಂತ ಕರ್ಕೋತಾನೆ. ನಾವೇನ್ ಮಾಡ್ತೀವಿ, ಪಾಪ ಅಂತ ಹೋಗ್ತೇವೆ ಅಷ್ಟೇ. ಇರೋ ಪಾಪ ಹುಚ್ಚು ಜಾಸ್ತಿ ಆಗಿದೆ ಅಂತ ಇನ್ನೇನು ಅನ್ಕೊಳ್ಳೋದಿಲ್ಲ. ಈ ನಾನು ರಾಜ ಅನ್ಕೊಂಡ್ರೆ ಹುಚ್ಚು ಜಾಸ್ತಿ ಅಂತಿರಲ್ಲ, ದೇವರು ಅಂತ ಕರ್ಕೊಂಡು ಎಂತ ಹುಚ್ಚಿರ್ಬೇಕು ಲೆಕ್ಕ ಹಾಕಿ. ನಾನು ದೇವರು ಅಂತ ಕರ್ಕೊಳ್ಳೋ ವ್ಯಕ್ತಿಗಳು ಪರಮ ಹುಚ್ಚರು. ಅಂಥವ್ರನ್ನ ಜನ ಸಾಲು ಫಾಲೋ ಮಾಡ್ತಾರೆ ಅಂದ್ರೆ ನಂಬ್ಲಕ್ಕೆ ಸಾಧ್ಯನಾ? ಅನ್ಫಾರ್ಚುನೇಟ್ಲಿ ಎಜುಕೇಟೆಡ್ ಕ್ಲಾಸ್ ಒಂದು ದೃಷ್ಟಿಯಿಂದ ಭಾರಿ 21st ಸೆಂಚುರಿ ಹೈಲಿ ಎಜುಕೇಟೆಡ್ ಇರ್ತಾರೆ. ಇಲ್ಲಿಟ್ರೇಸ್ಟ್ ಕೋಟಿ ಪಾಲು ವಾಸಿ. ಇವತ್ತು ಹಳ್ಳಿ ಜನಗಳು ಕೋಟಿ ಪಾಲು ವಾಸಿ. ಯಾವ್ದಕ್ಕೆ ಗೊತ್ತವ್ರು ಯಾವ ಇರೋತ್ರ ಹೋಗೋದಿಲ್ಲ, ಹನುಮಂತ ನೋಡಿ ಹೋಗ್ತಾರೆ ಅಷ್ಟು. ಅವ್ರು ಬೇರೆ ಕಡೆ ಹೋಗೋದೇ ಇಲ್ಲ. ನಮ್ಮ ಗುರು ಅಂದ್ರೆ ಹನುಮಂತನೇ, ಬೇರೆ ಕಡೆ ನೋಡಬೇಕು. ರಾಯರ ಆರಾಧನೆ ಅದಕ್ಕೆ ದೊಡ್ಡ ಮಿರಕ ಹನುಮಂತನ ಗುಡಿಗಳು. ಆ ಊರಿನ ಜನಗಳಿಗೆ ಭಕ್ತಿಯ ಕೇಂದ್ರ ಅಂದ್ರೆ ಹನುಮಂತನೇ. ಅದಕ್ಕೆ ಹನುಮಂತನ ತತ್ವವೇ ರಾಯರ ತತ್ವ. ಅದಕ್ಕೆ ಮಧ್ವಮತ ವರ್ಧನ ಸೇಫೆಸ್ಟ್ ಫಿಲಾಸಫಿ. ಮತ್ತೆ ನಾನು ನಿಮ್ಮ ದಾಸ, ಯಾರು ಏನು ಮಾಡಾಗಿಲ್ಲ ಇಲ್ಲ, ಸರೆಂಡರ್ ಆದಾಗ ಲೆಕ್ಕ. ಕಳ್ಳರು ಕೈ ಬಿಟ್ಬಿಡ್ತಾರೆ, ಸರೆಂಡರ್ ಆಗಿಬಿಟ್ಟು ಹೋಗಿ ಬಿಡ್ತಿದ್ದು ಕಳಿಸಿಬಿಡ್ತಾರೆ. ಇನ್ನು ಭಗವಂತ ಬಿಡ್ತಾರೆ ಲೆಕ್ಕ ಹಾಕಿ. ಇನ್ನು ಸರೆಂಡರ್ ಆಗದೆ ಹೋದ್ರೆ ಕೂಸು ಕೂಡ ಬಿಡೋದ್ರಲ್ಲಿ ಹೊಡೆದು ಬಿಡ್ತಾರೆ ತಿರುಗಿ. ಸರೆಂಡರ್ ಆಗದೆ ಹೋದ್ರೆ ಏನೋ ಹಾಗೆ ಮಾಡ್ತಾರೆ, ನಾನು ಕೈ ನೋಡೇ ಬಿಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಈಶೋಹಂ ಅನ್ನೋ ಫಿಲಾಸಫಿ ಅದು ಡಿಸ್ಟ್ರಕ್ಟಿವ್ ಫಿಲಾಸಫಿ, ಸೂಯಿಸೈಡಲ್ ಫಿಲಾಸಫಿ. ದಾಸೋಹಂ ಅನ್ನೋದು ತಾರಕವಾದ ಸಿದ್ಧಾಂತ. ಅದನ್ನು ಹೇಳೋದಕ್ಕೆ ರಾಯರು ಕೂತಿರೋದು. ತಾವು ಫಲ ಕೊಡೋ ಉದ್ದೇಶ ಏನು ಅಂದ್ರೆ, ಫಲ ಕೊಟ್ಟು ತತ್ವ ಹೇಳಿ ಕಳಿಸ್ತಾರೆ. ಆಶ್ಚರ್ಯ, ಫಲ ಕೊಟ್ಟು ತತ್ವ ಹೇಳಿ ಕಳಿಸ್ತಾರೆ. ಕೈ ತುಂಬಾ ಫಲ, ತಲೆ ತುಂಬಾ ಜ್ಞಾನ. ಆದ್ರೆ ನಾವು ತಲೆ ಒಟ್ಟದ ಗೊತ್ತಲ್ಲ ಪಜಿತ ಆಗುತ್ತೆ. ತಲೆ ಚಾಚಿದಾಗ ಹೋಗ್ತಾರೆ. ಪಾತ್ರೆ ಹಾಲು ಇರುವಾಗ ಬರೀ ಹಾಲು ಕೇಳಿ ಪಾತ್ರೆ ಒಟ್ಟು ಅಂತ ಹೇಳ್ತಾರಲ್ಲ ಹಾಗೆ. ಪಾತ್ರೆ ಹಾಲು ಕೊಡು, ಬರೀ ನಿಂತ್ಕೊಂಡು ಹಾಲು ಕೊಡು ಅಂತ ಎಲ್ಲ ಆಗ್ಲಿ ಹಾಲು ಅಂತ ಕೇಳ್ತಾರೆ. ಇವತ್ತು ತಲೆ ಬಗ್ಗಿಸಿದ್ರೆ ರಾಯರು ಖಂಡಿತ ನಮಗೆ ತತ್ವಜ್ಞಾನ ಕೊಡ್ತಾರೆ. ಆ ಸಿದ್ಧ ಆ ಒಂದು ಪ್ರಚಾರ ಮಾಡಲಿಕ್ಕೆ ಆರಾಧನೆಯ ಕಾರ್ಯಕ್ರಮ ಒಂದು ಸುಸಂದರ್ಭ ಅಂದ್ರೆ ಪರ್ವಕಾಲ ಇದ್ದಾಗ ಲೆಕ್ಕ. ದುರ್ದೈವ ಉಪಯೋಗ ಮಾಡಿಕೊಳ್ಳೋ ಜನತೆ ಬಹಳ ಕಡಿಮೆ ಇದ್ದಾರೆ. ಎಷ್ಟೋ ಜನಕ್ಕೆ ಹೋಗಿ ನೋಡಿದ್ರೆ ಆ ವಾತಾವರಣ ನಮ್ಮ ಕೊಲೀಗ್ಸ್ ಕೇಳ್ತಿರ್ತಾರೆ ಎಷ್ಟೋ ಸರ್ತಿ ಕಾಲೇಜಿನಲ್ಲಿ. ರಾಯರ ಬಗ್ಗೆ ಅಷ್ಟು ಹೇಳ್ತಾರೆ. ಆರಾಧನೆ ಕೇಳೋದಕ್ಕೆ ಹೋದ್ರೆ ಮಠದಲ್ಲಿ ಬರೀ ಸಂಗೀತ ಹಾಕಿರ್ತಾರಲ್ಲ ಸರ್, ಏನು ಇರೋದೇ ಇಲ್ಲ ಅಂತ ಕೇಳಿ ಸಂಗೀತ ಹಾಕಿರ್ತಾರೆ. ರಾಯರ ಬಗ್ಗೆ ಇರೋದು ಗೊತ್ತೇ ಆಗೋದಿಲ್ಲ ನಮಗೆ. ಎಷ್ಟು ಲ್ಯಾಬ್ಸ್ ಇದೆ ನೋಡಿದ್ರೆ. ಅವ್ರಿಗೆ ಬೇಕು ಕೊಡೋ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅವ್ರಿಗೆ ಏನು ನ್ಯಾಚುರಲ್ ಅದು ಯಾರು ವಿಷಯ ಅಂತ ಅವ್ರು ಯಾರು ಅಂತ ಫಸ್ಟ್ ಕ್ವಶನ್ ಬರೋದು. ಅವ್ರು ಯಾರು, ಯಾತಕ್ಕೆ ದೊಡ್ಡವರು, ನಮಗೆ ಏನು ಮಾಡಿದ್ದಾರೆ, ಬೇಸಿಕ್ ಕ್ವಶನ್ಸ್ ಅವೆಲ್ಲ ಕೂಡ. ಅದನ್ನ ನಾವು ಕೇಳೋ ಉತ್ತರ ಕೊಡದೆ ಹೋದ್ರೆ ಅದೆಂಥ ಜ್ಞಾನ ಅದು. ಸೊ ಅಜ್ಞಾನಪೂರ್ವಕ ಆರಾಧನೆ ಮಾಡ್ತಾರೆ ಅಂತ ದುಃಖ ಆಗುತ್ತೆ. ಆದ್ರೆ ಆರಾಧನೆ ಯಾರೋ ಮಾಡಿದ್ರೆ ರಾಯರು ಮಾಡ್ತಾರ ಅಂತ ಖುಷಿ ಆಗುತ್ತೆ ಅಷ್ಟೇ.
ಯಾರೋ ಅಯೋಗ್ಯರದ ಮಾಡದೇನೆ ಯೋಗ್ಯ ವೈಷ್ಣವ ಶಿರೋಮಣಿಯನ್ನು ಆರಾಧನೆ ಮಾಡ್ತಾರೆ ಎಂಬುದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಮತ್ತು ಮಠಮಾನ್ಯಗಳಲ್ಲಿ ಆರಾಧನೆಗಳು ದಾರಿ ತಪ್ಪಿರೋದು ಆ ಹಿನ್ನೆಲೆಯಲ್ಲೇನೆ. ಅಲ್ಲಿ ಆಚರಣೆ ಮಾಡೋದಿಲ್ಲ, ಕೆಲವು ಕಡೆಗೆ ಎಷ್ಟೋ ಜನಗಳು ಆಚರಣೆ ಮಾಡೋದಿಲ್ಲ. ಆದರೆ ಮಾಡಿದರೆ ಅದ್ರ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಫರ್ಮ್ ಬ್ಯಾಕ್ಗ್ರೌಂಡ್ ತಿಳಿಸೋದಿಲ್ಲ. ಆ ಎಚ್ಚರವನ್ನು ಕೊಡಲಿಕ್ಕೆ ನಾವು ರಾಯರು ಏನು ಅನುಗ್ರಹ ಮಾಡಿದ್ದಾರೆ ಚಿಂತನೆ ಮಾಡಬೇಕು ನಾವು. ಅವರ ಜೀವನದಲ್ಲಿ ಎರಡು ದೊಡ್ಡ ಘಟ್ಟ, ಘೋರ ದಾರಿದ್ರ್ಯಾನುಭವ ಒಂದು ಘಟ್ಟ, ಇನ್ನೊಂದು ಘಟ್ಟ ಅವರು ಭಾರಿ ಶ್ರೀಮಂತರಾಗಿದ್ದರು. ತುಂಬಾ ಜನ ಗೊತ್ತಿಲ್ಲ. ಅವ್ರು ಬಾರನ್ ಗ್ರೇಟ್ ಅಂತಾರಲ್ಲ ಆ ಥರ, ಬಾರನ್ ರಿಚ್ಚು ಬಾರನ್ ಗ್ರೇಟ್ ಎರಡೂ ಆಗಿದ್ರು. ರಾಘವೇಂದ್ರ ವಿಜಯ ಬರೆದವರು ಅವರ ಇವರು ಅಲ್ಲ, ಸಾಕ್ಷಾತ್ ಅವರ ಸೋದರಳಿಯ ರಾಘವೇಂದ್ರ ವಿಜಯ ಬರೆದಿರು. ಅವರ ಅಕ್ಕನ ಮಗ ನಾರಾಯಣಾಚಾರ್ಯ ಬರೆದವರು ಹೇಳ್ತಾರೆ, ರಾಯರನ್ನ ಗರ್ಭದಲ್ಲಿ ಹೊತ್ತಿದ್ದಾಗ ಅವರ ತಾಯಿ ಗೋಪಿಕಾಂಬ ಅಂತ ಹೆಸರು. ಎಷ್ಟು ಶ್ರೀಮಂತರಾಗಿದ್ರು ಅಂದ್ರೆ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಂತೆ. ಇಮ್ಯಾಜಿನ್ ಮಾಡಿ ನೋಡೋಣ. ಇವರು ನೆಲದ ಮೇಲೆ ಊಟ ಮಾಡ್ತಿದ್ರಂತೆ. ಮಗ ರಾಯರ ಆಮೇಲೆ 40 ವರ್ಷ ಬರೀ ನೆಲದ ಮೇಲೆ ಊಟ ಮಾಡ್ತಿದ್ರು. ಅಷ್ಟು ಚೇಂಜ್. ಬಂಗಾರ ಲೋಟದಲ್ಲಿ ನೀರು ಕುಡಿತಿದ್ರಂತೆ, ಬರೀ ಪೀತಾಂಬರ ಉಡ್ತಿದ್ರಂತೆ. ಅಂಥ ರಿಚ್ನೆಸ್ ಅವರಿಗೆ, ಅಂಥ ವೆಲ್ತ್ ಅವರಲ್ಲಿ ಕೂತಿತ್ತು. ಯಾತಕ್ಕೆ ಅಂದರೆ ಗಂಡ ದೊಡ್ಡ ವಿದ್ವಾಂಸರು ತಿಮ್ಮಣ್ಣ ಭಟ್ಟರು. ಆಗಿನ ಕಾಲ ವಿದ್ವಾಂಸರಿಗೆ ಅಂತ ಹೇಳಿದರೆ ಒಂದೆರಡು ಕೊಡೋದಲ್ಲ, ಊರು ಜಹಾಗೀರು ಕೊಡ್ತಾ ಇದ್ರು. ಅಂಥ ಕಾಲ ಇತ್ತು. ಜಹಾಗೀರುಗಳು, ರಾಜ ಮಹಾರಾಜ ಜಹಾಗೀರುಗಳು ಎಷ್ಟೋ ಜನ ಮನೆ ತಂದವರು ಇದ್ದಾರೆ ಇವತ್ತಿಗೂ ಕೂಡ. ತಾತ ಸಾವಿರಾರು ಎಕರೆಗಳ ಜಮೀನು ಹೊಂದಿದವರಿದ್ದಾರೆ. ಅದು ಆಸ್ತಿ ಒಂದೇ ವಿದ್ವತ್ ಮಾತ್ರ. ಅದು ರಾಯರ ತಂದೆ ತಿಮ್ಮಣ್ಣ ಭಟ್ಟರು ದೊಡ್ಡ ವಿದ್ವಾಂಸರು, ವೀಣಾ ವಿದ್ವಾಂಸರು ಒಂದು ಕಡೆಗೆ, ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ದೊಡ್ಡ ಪಂಡಿತರಾಗಿ ಎರಡೆರಡು ಕೆಲಸ ಮಾಡಿದ್ರು. ಅವ್ರ ಬಗ್ಗೆ ಶಾಸನ ಸಿಗುತ್ತೆ.